ವೆಲ್ಕಮ್ ಬ್ಯಾಕ್ ಟು V4 ಮೋಟಿವೇಶನಲ್ ಚಾನಲ್. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಚರ್ಮದ ಆರೈಕೆ ಮತ್ತು ಸುಂದರತೆಯ ರಾಮಬಾಣವಾಗಿ ಗುರುತಿಸಲ್ಪಟ್ಟ ರೋಸ್ ವಾಟರ್ ಅಥವಾ ಗುಲಾಬಿ ನೀರಿನ ಉಪಯೋಗಗಳು ಹಾಗೂ ಅಡ್ಡ ಪರಿಣಾಮಗಳ ಬಗ್ಗೆ ತಿಳಿಯೋಣ. ರೋಸ್ ವಾಟರ್ನ ಉಪಯೋಗಗಳು. ರೋಸ್ ವಾಟರ್ ಮುಖಕ್ಕೆ ಸ್ಪ್ರೇ ಮಾಡಿದರೆ ಅಥವಾ ಕಾಟನ್ ಬಳಸಿ ಹಚ್ಚಿದರೆ ಚರ್ಮ ತಾಜಾ ಆಗುತ್ತದೆ. ಧೂಳು ಮಾಲಿನ್ಯದಿಂದ ಮುಖದ ಚರ್ಮ ಕಳೆಗುಂದಿದ್ದರೆ ಇದು ಶ್ರೇಷ್ಠ ಪರಿಹಾರ ಹಾಗೂ ಮುಖ ತಾಜಾತನವಾಗಿರುತ್ತದೆ. ಇದು ನೈಸರ್ಗಿಕ ಟೋನರ್ ಆಗಿ ಕಾರ್ಯನಿರ್ವಹಿಸಿ ಮೊಡವೆಗಳನ್ನು ಕಡಿಮೆ ಮಾಡುವುದಲ್ಲದೆ ಇದರ ಆಂಟಿ ಬ್ಯಾಕ್ಟೀರಿಯಲ್ ಗುಣ ಚರ್ಮವನ್ನು ಶುದ್ಧಗೊಳಿಸುವುದರಿಂದ ಮೊಡವೆ ಮತ್ತು ಕಲೆಗಳು ಮಾಯವಾಗುತ್ತದೆ. ತಣಿವಿಗಾಗಿ ಮತ್ತು ಕಣ್ಣುಗಳ ಸುಳಿವು ಅರೆಮರೆ ತಗ್ಗಿಸಲು ರಾತ್ರಿ ಮಲಗುವ ಮೊದಲು ಶುದ್ಧ ರೋಸ್ ವಾಟರನ್ನು ಬಳಸಿ. ರೋಸ್ ವಾಟರನ್ನು ಕಾಟನ್ನಲ್ಲಿ ಹಾಕಿ ಕಣ್ಣ ಮೇಲೆ ಇಡುವುದರಿಂದ ಕಣ್ಣುಗಳ ಆರೈಕೆ ಉತ್ತಮವಾಗಿರುತ್ತದೆ. ಕೂದಲನ್ನು ಮೃದುವಾಗಿಸುತ್ತದೆ ಮತ್ತು ಹೊಳೆಯುವಂತೆ ಮಾಡುತ್ತದೆ. ತಲೆಯ ಚರ್ಮ ತಂಪಾಗಿಸಲು, ಕೂದಲು ಮೃದುವಾಗಿಸಲು ಇದನ್ನು ಹೇರ್ ಮಾಸ್ಕ್ ಆಗಿ ಬಳಸಬಹುದು. ಕೂದಲು ಕೊನೆಗೆ ತೊಳೆಯುವ ನೀರಿನಲ್ಲಿ ಮಿಕ್ಸ್ ಮಾಡಿ ಬಳಸುವುದರಿಂದ ಕೂದಲು ಸೊಂಪಾಗಿ ಬೆಳೆಯುತ್ತದೆ. ತಲೆಯ ಚರ್ಮಕ್ಕೆ ಶಮನ ನೀಡುತ್ತದೆ. ಮೇಕಪ್ ನಂತರ ಮುಖದ ಮೇಲೆ ರೋಸ್ ವಾಟರ್ ಸ್ಪ್ರೇ ಮಾಡಿದರೆ ಅದು ಹೆಚ್ಚು ಕಾಲ ನಿಲ್ಲುತ್ತದೆ ಮತ್ತು ಚರ್ಮ ನೈಸರ್ಗಿಕವಾಗಿ ಹೊಳೆಯುತ್ತದೆ. ರೋಸ್ ವಾಟರ್ ಮೇಕಪ್ ಫಿಕ್ಸರ್ ಆಗಿ ಕಾರ್ಯನಿರ್ವಹಿಸುತ್ತದೆ. ರಿಲ್ಯಾಕ್ಸೇಷನ್ಗಾಗಿ ಅಥವಾ ತಣಿವಿಗಾಗಿ ಸುಗಂಧವಾಗಿ ರೋಸ್ ವಾಟರನ್ನು ಬಳಸಬಹುದು. ಅಡ್ಡ ಪರಿಣಾಮಗಳು. ರೋಸ್ ವಾಟರ್ ಪ್ರತಿಯೊಬ್ಬರಿಗೂ ಸೂಟ್ ಆಗುವುದಿಲ್ಲ. ಕೆಲವರಿಗೆ ರೋಸ್ ವಾಟರ್ ಹಚ್ಚಿದರೆ ಉರಿ, ಕೆಂಪು ಚರ್ಮದ ಸಡಿಲತೆ ಕಾಣಿಸಬಹುದು ಮತ್ತು ಅಲರ್ಜಿ ಸಮಸ್ಯೆ ಆಗಬಹುದು. ಶುದ್ಧವಲ್ಲದ ರೋಸ್ ವಾಟರ್ ಬಳಸಿದರೆ ಕಣ್ಣುಗಳಲ್ಲಿ ಕಿಚ್ಚು ಅಥವಾ ಕಣ್ಣುಗಳಿಗೆ ಕಿರಿಕಿರಿ ಉಂಟಾಗಬಹುದು. ಆದ್ದರಿಂದ ಕಣ್ಣಿಗೆ ಬಳಸುವಾಗ ಹೆಚ್ಚು ಎಚ್ಚರಿಕೆ ಅಗತ್ಯ. ಸೂಕ್ಷ್ಮ ಚರ್ಮ ಇರುವವರು ಮೊದಲು ಕೈ ಮೇಲೆ ಒಂದು ಪುಟ್ಟ ಪ್ಯಾಚ್ ಟೆಸ್ಟ್ ಮಾಡಿ ಬಳಿಕ ಮುಖದಲ್ಲಿ ಉಪಯೋಗಿಸಬೇಕು. ನೈಟ್ ಟೋನರ್. ಬೇವಿನ ಎಲೆಗಳ ಎಕ್ಸ್ಟ್ರಾಕ್ಟ್ ಅಥವಾ ಆಲೋವೆರಾ ಜೆಲ್ ಜೊತೆಗೆ ರೋಸ್ ವಾಟರ್ ಮಿಕ್ಸ್ ಮಾಡಿ ರಾತ್ರಿ ಹಚ್ಚಿದರೆ ಮೊಡವೆ, ಕಲೆಗಳು ಹಾಗೂ ಕಲುಷಿತ ಚರ್ಮ ಸಮಸ್ಯೆ ಕಡಿಮೆಯಾಗುತ್ತದೆ. ಕ್ಲೇ ಪ್ಯಾಕ್ ಜೊತೆ ಮುಲ್ತಾನಿ ಮಿಟ್ಟಿ ಅಥವಾ ಸ್ಯಾಂಡಲ್ವುಡ್ ಪೌಡರ್ಗೆ ರೋಸ್ ವಾಟರನ್ನು ಸೇರಿಸಿ ಮುಖಕ್ಕೆ ಪ್ಯಾಕ್ ಆಗಿ ಹಚ್ಚಬಹುದು. ಇದು ಚರ್ಮವನ್ನು ತುಲನಾತ್ಮಕವಾಗಿ ಗಟ್ಟಿತನ ಮತ್ತು ಹೊಳೆಯುವಿಕೆಯನ್ನು ನೀಡುತ್ತದೆ. ಅರೋಮಾ ಥೆರಪಿ ಸ್ಪ್ರೇ. ಸಣ್ಣ ಬಾಟಲ್ನಲ್ಲಿ ರೋಸ್ ವಾಟರ್ ಹಾಕಿ ಲ್ಯಾವೆಂಡರ್ ಎಸೆನ್ಷಿಯಲ್ ಆಯಿಲ್ 2 ಹನಿ ಸೇರಿಸಿ ಇದನ್ನು ಕೋಣೆ ಅಥವಾ ತಲೆಯ ಮೇಲೆ ಸ್ಪ್ರೇ ಮಾಡಿದರೆ ಮನಸ್ಸು ಶಾಂತಿಯಾಗುತ್ತದೆ. ರೋಸ್ ಐಸ್ ಕ್ಯೂಬ್. ರೋಸ್ ವಾಟರನ್ನು ಐಸ್ ಟ್ರೇಗೆ ಹಾಕಿ ಫ್ರೀಸ್ ಮಾಡಿ ಈ ಕ್ಯೂಬ್ಗಳನ್ನು ಮುಖದ ಮೇಲೆ ಮಸಾಜ್ ಮಾಡಿದರೆ ತಾಜಾತನ, ಉರಿ ಕಡಿಮೆಯಾಗುತ್ತದೆ. ರೋಸ್ ವಾಟರ್ ಆಯ್ಕೆ ಮಾಡುವಾಗ ಕೆಲವು ಮುನ್ನೆಚ್ಚರಿಕೆಗಳು. ಮೊದಲನೆಯದಾಗಿ 100% ಶುದ್ಧ ಎಂದು ಲೇಬಲ್ ನೋಡಿ ಖಚಿತಪಡಿಸಿಕೊಳ್ಳಿ. ನೋ ಆ್ಯಡೆಡ್ ಫ್ರೇಗ್ರೆನ್ಸ್ ಮತ್ತು ನೋ ಆಲ್ಕೋಹಾಲ್ ಎಂದು ಇರುವ ಉತ್ಪನ್ನವನ್ನು ಆಯ್ಕೆ ಮಾಡಿ. ರೋಸ್ ವಾಟರನ್ನು ವಿವಿಧ ರೀತಿಯಲ್ಲಿ ಉಪಯೋಗಿಸಬಹುದು. ಫೇಸ್ ಕ್ಲೆನ್ಸರ್. 1 ಕಪ್ ನೀರಿಗೆ 1 ಟೀ ಸ್ಪೂನ್ ರೋಸ್ ವಾಟರ್ ಮಿಕ್ಸ್ ಮಾಡಿ ಮುಖ ತೊಳೆಯಿರಿ. ಇದು ಚರ್ಮದಲ್ಲಿ ಇದ್ದ ಧೂಳು, ತೈಲ ಹಾಗೂ ಕಳಪೆ ದ್ರವ್ಯಗಳನ್ನು ತೆಗೆದುಹಾಕುತ್ತದೆ. ರೋಸ್ ವಾಟರ್ನ ಬಣ್ಣ ನೋಡಿ. ನೈಸರ್ಗಿಕ ರೋಸ್ ವಾಟರ್ ಬಣ್ಣ ಬಹುಶಃ ಬಿಳಿ ಅಥವಾ ಬಿಳಿ ಗೋಳಿ ಇರಬೇಕು. ತುಂಬ ಗುಲಾಬಿ ಬಣ್ಣ ಇದ್ದರೆ ಅದು ಕಲರ್ ಆಗಿರಬಹುದು. ಆರೋಮ ಹೆಚ್ಚು ಇರುವುದು ಉತ್ತಮವಲ್ಲ. ಹೆಚ್ಚು ಪರಿಮಳ ಇದ್ದರೆ ಕೃತಕ ಪರಿಮಳ ಇರಬಹುದೆಂಬ ಲಕ್ಷಣ. ಅಪಾಯಗಳ ಕುರಿತು ಹೆಚ್ಚಿನ ಮಾಹಿತಿ. ಅಸ್ತಮಾ ಅಥವಾ ಅಲರ್ಜಿ ಇರುವವರು ಬಳಸುವ ಮುನ್ನ ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ರೋಸ್ ವಾಟರನ್ನು ಕಣ್ಣಿಗೆ ಹಾಕುವ ಮುನ್ನ ಸ್ಟೆರೈಲ್ ಎಂಬ ಲೇಬಲ್ ನೋಡಬೇಕು. ಮೇಕಪ್ನ ಮೇಲೆ ಪ್ರತಿದಿನ ಬಳಸಿದರೆ ಚರ್ಮ ಒಣಗುವ ಸಾಧ್ಯತೆ ಇದೆ. ಅದನ್ನು ಕೂಲಿಂಗ್ ಏಜೆಂಟ್ ಆಗಿ ಬಳಸಬಹುದು. ಸ್ನೇಹಿತರೆ, ರೋಸ್ ವಾಟರ್ ನಮ್ಮ ದೈನಂದಿನ ಚೆಲುವು ಆರೈಕೆಗೊಂದು ಅಮೂಲ್ಯ ವರದಾನ. ಆದರೆ ಅದು ನೈಸರ್ಗಿಕವಾಗಿರಬೇಕು ಮತ್ತು ಸೂಕ್ತ ರೀತಿಯಲ್ಲಿ ಬಳಸಬೇಕು. ನಿಮಗೆ ಈ ಮಾಹಿತಿ ಉಪಯುಕ್ತವಾಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.